ವಹಿಸಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರಾದಂಥ ನಮ್ಮ ಶಮೀವುಲ್ಲಾ ಅವರೇ, ಮತ್ತೊಬ್ಬರು ಅಧ್ಯಕ್ಷರಾದಂಥ ಗಿರೀಶ್ ರವರೇ ಮತ್ತು ಮಾಜಿ ನಮ್ಮ ರಕ್ಷಣಾ ವೇದಿಕೆಯ ಮುಖಂಡರು, ಮಾಜಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರು ಆದಂಥ ಕಿರಣ್ ಕುಮಾರ್ ಅವರೇ, ಮಂಜುನಾಥ್ ರವರೇ, ನಮ್ಮ AP ಚಂದ್ರಯ್ಯನವರು ಇದರಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ, ಗೌರವಾಧ್ಯಕ್ಷರಾಗಿದ್ದಾರೆ, ನಮ್ಮೆಲ್ಲ GVT ಬಸವರಾಜ್ ಅವರಿದ್ದಾರೆ, ಸಿಕಂದರ್ ಇದ್ದಾರೆ, ನಮ್ಮೆಲ್ಲ ಗೌರವಾನ್ವಿತ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು, ಬಿಡುಮಾಡಿಕೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪದಾಧಿಕಾರಿಗಳೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರೇ, ನನಗೆ ಇವತ್ತು ಇನ್ನೊಂದು ಮಾಧ್ಯಮ ಸಂಘ ಇದೆ ಅಂತ ಹೇಳಿ ಇವತ್ತು ಗೊತ್ತಾಯಿತು. ಇದನ್ನು ನಾನು ಬಹಳವಾಗಿ ಸ್ವಾಗತಿಸ್ತೇನೆ. ನೀವು ಸರ್ಕಾರದಿಂದ ಏನೂ ಪ್ರಯೋಜನವನ್ನು ತಗೊಳ್ಳೋದನ್ನು ಸಾರ್ವಜನಿಕರಲ್ಲೇ ತಮ್ಮ ಜೀವನವನ್ನು, ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ಅಂತ ಕಾಣುತ್ತೆ. ನನಗೇನು ಸರ್ಕಾರದಿಂದ ಏನು ನಿಮಗೆ ಅವ್ರಿಗೆ ಕೊಟ್ಟರೆ ಆ ಪತ್ರಕರ್ತ ಕಾರ್ಯನಿರತ ಸಂಘಕ್ಕೆ ಭಾಳ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ. ನಿಮಗೆ ಕಡಿಮೆ ಅಂತೇಳಿ ಗೊತ್ತಾಗ್ತಾ ಇದೆ. ನೀವೇ ಸ್ವಯಾರ್ಜಿತವಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ದುಂಕುಗಳನ್ನು ತಿದ್ದಿ ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇದು ವಾಲಂಟರಿ ಮಾಧ್ಯಮ, ವಾಲಂಟರಿಯಾಗಿ ಜನಸೇವೆಯನ್ನು, ಈ ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಇದನ್ನು ಬಹಳವಾಗಿ ನಾವು ಸ್ವಾಗತ ಮಾಡಬೇಕು. ಅಲ್ಲಿ ಮಾಧ್ಯಮದಲ್ಲಿ ಕಾರ್ಯನಿರತ ಪತ್ರಕರ್ತರ ವ್ಯವಸ್ಥೆ ಒಳಗಡೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ವ್ಯಂಗ್ಯ ಅಂದರೆ ಒಂದು ಸರ್ಕಾರನೇ ಬೇಕಾದ್ರೆ ಕೆಡಿ ಹಾಕ್ಬೋದು, ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ನಾನು ನೋಡಿದ್ದೇನೆ, ಇಂಚಿಂಚು ನೋಡಿದ್ದೇನೆ, ಒಕ್ಕಣಿಕೆಯನ್ನು ನೋಡಿದ್ದೇನೆ, ಸಾರಾಂಶವನ್ನು ನೋಡಿದ್ದೇನೆ, ಇತಿಹಾಸವನ್ನು ನೋಡಿದ್ದೇನೆ. ಎಲ್ಲ ರೀತಿ ಒಂದು ಇದನ್ನು ಅಲ್ಲಿ ಬರೀತಾರೆ. ನಿಮ್ಮ ಪತ್ರಿಕೆಗಳು ಎಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದು ನಾನು ಇವತ್ತು ನಾಳೆಯಿಂದ ನಿಮ್ಮ ಇದನ್ನು ನೋಡಬೇಕು, ಎಲ್ಲೆಲ್ಲಿ ಬರುತ್ತೆ. ಇದು ಮಾಧ್ಯಮ ಪತ್ರಕರ್ತರ ಸಂಘದ ಸ್ಟೇಟ್ಮೆಂಟ್ಗಳೇನು, ಈ ಸ್ಟೇಟ್ಮೆಂಟ್ನಿಂದ ದೇಶ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಇವರ ಮಾರ್ಗದರ್ಶನ ಏನು, ಇವರ ಕ್ರಿಯಾಶೀಲತೆ ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ, ಇಲ್ಲ ನನಗೆಲ್ಲ ಗೊತ್ತು, ನಾನು ಭಾಳನೇ ತಿಳ್ಕೊಂಡಿದ್ದೆ ನಿಮ್ಮ ಬಗ್ಗೆ, ನಿಮ್ಮ ಕಂಡು ನನಗೆ ಅಭಿಮಾನ, ಇವೆಲ್ಲ ಭಾಷಣ ಹೊಡೆದು ನನಗೆ ಗೊತ್ತಿಲ್ಲದಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಇನ್ನು ಮುಂದೆ ಇದಕ್ಕಾಗೇ ಒಂದು ವ್ಯವಸ್ಥೆ ಮಾಡಿ ನಿಮ್ಮೆಲ್ಲ ವರದಿಗಳನ್ನು ತರಿಸಿ ನಾವು ಒಂದು ದಿವಸಕ್ಕೆ 1 ಗಂಟೆ ವರದಿನ ಓದ್ತೀವಿ. ಅದೇನೇ ಕೆಲಸ ಇರಲಿ 1 ಗಂಟೆ ಅದಕ್ಕೋಸ್ಕರ ಮೀಸಲಿಟ್ಟು ಎಲ್ಲ ವಿಚಾರಗಳನ್ನು ಓದ್ತೀವಿ. ಅದರಲ್ಲಿ ನಿಮ್ಮ ಮಾಧ್ಯಮ ಪತ್ರಕರ್ತರ ಸಂಘದ ಯಾವ್ಯಾವ ವಿಚಾರ ಮಂಥನ ಆಗುತ್ತೆ, ವಿಚಾರಧಾರೆಗಳನ್ನು ಒಳಗಿಡುತ್ತೀರಿ. ಈ ಸಮಾಜದ ದೃಷ್ಟಿಯಿಂದ, ಈ ಸಮಾಜದ ಏಳಿಗೆಯ ದೃಷ್ಟಿಯಿಂದ, ಸಮಾಜದ ಸರ್ವತೋಮುಖವಾದಂಥ ಬೆಳವಣಿಗೆಯ ದೃಷ್ಟಿಯಿಂದ ನಿಮ್ಮ ಮಾಧ್ಯಮ ಪತ್ರಕರ್ತರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ನನಗೇನಿಲ್ಲ, ಯಾರು ಮುಲಾಜಿಲ್ಲ, ಬಹಿರಂಗ ಸಭೆಯಲ್ಲೇ ಹೇಳ್ತೇನೆ. ನಾನು ಅನೇಕ ಸಾರಿ ಅನೇಕ
ಪತ್ರಕರ್ತರು ಬರೆದಿರ್ತಕ್ಕಂಥ ವಿಚಾರಗಳನ್ನ ನಾನು ಸದನದಲ್ಲೇ ಹೇಳ್ತೇನೆ. ಇಂಥ ಒಂದು ಪತ್ರಿಕೆಯಲ್ಲಿ ಇಂಥ ಒಬ್ಬರು ವರದಿಗಾರರು ಈ ದೇಶದ ಈ ರಾಜ್ಯದ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅದನ್ನು ತರಿಸಿ ಎಲ್ಲ ಸದನದಲ್ಲಿ ಓದ್ರಿ. ಒಬ್ಬೊಬ್ರು ಬಹಳ ಬುದ್ಧಿಜೀವಿಗಳಿರ್ತಾರೆ. ಈ ರಾಜ್ಯದ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅಪ್ರಿಸಿಯೇಷನ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ಕಲಿಬೇಕು. ಆ ರೀತಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ. ವಿಚಾರಗಳ ಸತ್ಯಾಸತ್ಯತೆಯನ್ನು ಹೊರಗಿಡುತ್ತಾರೆ. ಇನ್ನೂ ಒಂದು ಕಡೆ ಖಾರ ಮಸಾಲೆ ಪುಡಿ ಎಲ್ಲ ಹಾಕಿ ಬರೀತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಒಂದು ಕಡೆ ಇದೆ. ವಿಚಾರ ತಿಳ್ಕೊಂಡಿದ್ದಾಗ ಇದು ನೈಪುಣ್ಯತೆಯಿಂದ ಕೂಡಿದೆಯೋ ಇಲ್ಲ ಎಲ್ಲ ಅದರೊಳಗೆ ಅಡಕವಾಗಿದೆಯೋ ಅಂತಕ್ಕಂಥದ್ದು ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮದವರನ್ನ ದೂರಕ್ಕಾಗಲ್ಲ. ಮಾಧ್ಯಮದವರನ್ನ ಪ್ರಶ್ನೆ ಮಾಡಲಿಕ್ಕೂ ಹೋಗಬಾರ್ದು. ಅದು ಪತ್ರಿಕಾ ಧರ್ಮ. ಮಾಧ್ಯಮ ಸಂಘದವರು, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದವರು ಏನೊಂದು ಇದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಬರುವಾಗ ನಮ್ಮ ಶಮೀವುಲ್ಲಾ ಅವರು ಮಾಜಿ ಅಧ್ಯಕ್ಷರು ನನಗೆ ಹೇಳಿದರು, ಈ ರೀತಿ ಇದೆ, ಬರಬೇಕು ನೀವು ಅಲ್ಲಿ, ಅದನ್ನು ನೀವು ತಿಳ್ಕೋಬೇಕು, ಅವರು ವಿಚಾರಧಾರೆಗಳನ್ನು ನೀವು ಗ್ರಹಿಸ್ಕೋಬೇಕು ಅಂತಕ್ಕಂಥದ್ದು ಹೇಳಿದ ಮೇಲೆ ಇದು ಒಳ್ಳೆಯದು, ಇದನ್ನು ನಡೆಸ್ಕೊಂಡೋಗಿ ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ನಾನಂತೂ ಒಂದು ಪತ್ರಿಕಾ ಭವನವನ್ನು ಕಟ್ಟಿಸ್ತಾ ಇದ್ದೀನಿ. ಅದಕ್ಕೆ ಸರ್ಕಾರದಿಂದಲೇ ಪ್ರತಿಷ್ಠಿತವಾದಂಥ ಜಾಗದಲ್ಲಿ ಒಂದು ಅಡಿ 7,000 ರೂಪಾಯಿಗೆ ಹೋಗುತ್ತೆ. ಆ ಜಾಗದಲ್ಲಿ ಇವತ್ತು ಆ ಜಾಗದಲ್ಲೇ ನಾನು ಒಳ್ಳೆ ಜಾಗವನ್ನು ನನ್ನ ಸ್ವಂತ ದುಡ್ಡಿನಿಂದ ಕೊಟ್ಟಿದ್ದೇನೆ. ನನ್ನ ಸ್ವಂತ ದುಡ್ಡನ್ನು ಸರ್ಕಾರಕ್ಕೆ ಏನು ಅಮೌಂಟನ್ನು ಕಟ್ಟಬೇಕಾಯಿತು ಆ ಅಮೌಂಟನ್ನು ಸರ್ಕಾರಕ್ಕೆ ನಾನೇ ಕಟ್ಟಿ ಆ ಒಂದು ಜಾಗವನ್ನು ಪತ್ರಿಕಾ ಮಾಧ್ಯಮದವರಿಗೆ ಕೊಡಿಸಿದ್ದೇನೆ. ಅದು ಇನ್ನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಆಗುತ್ತೆ. ಎಸ್ಟಿಮೇಟ್ ಮಾಡ್ಸೋಕ್ಕೆ ಹೇಳಿದ್ದೀವಿ. ಅದಾದ ಮೇಲೆ ಅದಕ್ಕೆ ನೀವು ಬರ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವೆಲ್ಲರೂ ಬಂದರೆ ನಾನು ಅವ್ರ ಜೊತೆ ಮಾತಾಡ್ತೇನೆ. ನಿಮಗಾದರೂ ಒಂದು ಪೇಪರ್ ಇದೆ, ಅದಕ್ಕೆ ನ್ಯೂಸ್ ಕಳಿಸ್ತೀರಿ. ಅವರು ಸ್ವಯಾರ್ಜಿತವಾಗಿ ಸಮಾಜದಲ್ಲಿ ಬರ್ತಕ್ಕಂಥ ಸಮಾಚಾರಗಳನ್ನು, ನ್ಯೂಸ್ಗಳನ್ನು ತಮ್ಮ ಸ್ವಂತ ಶಕ್ತಿಯಿಂದ ಬಿತ್ತರಿಸ್ತಕ್ಕಂಥ ಒಂದು ಚಿಂತನೆ ಏನು ಮಾಡಿದ್ದಾರೆ ಆ ಮಾಧ್ಯಮ ಇದೆ, ಅದು ನಿಜವಾಗ್ಲೂ ಭಾಳ ಒಳ್ಳೆಯದು. ನಿಮಗೆ ಮಾಧ್ಯಮ ಪತ್ರಿಕೆಗಳಿಲ್ಲ ನಿಮ್ಮ ಕೈಯಲ್ಲಿ ಇದಾವ ಯಾವ್ಯಾವ ಪತ್ರಿಕೆಗಳಿದೆ ನನಗೆ ಗೊತ್ತಿಲ್ಲ. ಅವು ಇವಿಲ್ಲ. ಸ್ಟೇಟ್ ಪೇಪರ್ ಯಾರು